ನವೆಂಬರ್ 17 ಕೊನೆಯ ಕಾರ್ತಿಕ ಸೋಮವಾರ. ಈ ವಿಡಿಯೋದಲ್ಲಿ ದೇವಸ್ಥಾನದಲ್ಲಿ ಏನೇನು ಕಾರ್ಯಕ್ರಮ ಇರುತ್ತೆ ಅಂತ ತೋರಿಸ್ತೀನಿ. ಕೊನೆಯ ಕಾರ್ತಿಕ ಸೋಮವಾರದಲ್ಲಿ ಶಿವ ದೇವಸ್ಥಾನದ ಮುಂದೆ ಜನಸಾಗರ ಇಡ್ತಾರೆ. ಕಾರ್ತಿಕ ಮಾಸದಲ್ಲಿ ದೀಪನ ಸೋಮವಾರ ಹಚ್ತಾರೆ. ಇವಾಗ ನಾವು ದೇವಸ್ಥಾನದ ಒಳಗಡೆ ಹೋಗೋಣ. ನೀವು ನೋಡ್ಬೋದು, ಸುಂದರವಾದ ದೀಪ ಅಲಂಕಾರ ಮಾಡಿದ್ದಾರೆ, ಹಾಗೆ ಹೂವಿನ ಅಲಂಕಾರ ಮಾಡಿದ್ದಾರೆ. ಈ ದೀಪದ ನಡುವಲ್ಲಿ ದೇವರನ್ನ ನೀವು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಎಲ್ಲರ ಮನಸ್ಸಲ್ಲಿ ಶಿವ ನಾಮ ಸ್ಮರಣೆ ನಡೀತಾ ಇದೆ. ನೀವು ದೇವಸ್ಥಾನಕ್ಕೆ ಹೋಗಕ್ಕೆ ಆಗ್ಲಿಲ್ಲ ಅಂದ್ರೆ ಆ ದೇವರ ನಾಮವನ್ನು ಮನಸ್ಸಲ್ಲಿ ಸ್ಮರಣೆ ಮಾಡಿ, ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಸ್ಮರಣೆ ಮಾಡಿ. ಈಗ ಮಂಗಳಾರತಿ ಮಾಡ್ತಾ ಇದ್ದಾರೆ. ನೀವಿರುವಂತಹ ಸ್ಥಳದಲ್ಲೇ ಮಂಗಳಾರತಿ ತಗೊಳ್ಳಿ. ಈ ವಿಡಿಯೋನ ನಿಮ್ಗೋಸ್ಕರ ಮಾಡ್ತಾ ಇದ್ದೀನಿ. ಆ ದೇವರ ದರ್ಶನವನ್ನು ಪಡೆಯಿರಿ. ಕಾರ್ತಿಕ ಸೋಮವಾರದಂದು ಒಂದು ತಟ್ಟೆಯಲ್ಲಿ ಅಕ್ಕಿ ಇಟ್ಟು, ಅಕ್ಕಿ ಮಧ್ಯದಲ್ಲಿ ದೀಪ ಇಟ್ಟು, ಅದರ ಪಕ್ಕದಲ್ಲಿ ಬೆಲ್ಲ ಇಟ್ಟು, ಆ ದೀಪದೊಳಗಡೆ 365 ಬತ್ತಿ ಇಟ್ಟು ದೀಪ ಹಚ್ತಾರೆ. ದೇವಸ್ಥಾನನ ವಿದ್ಯುತ್ ಅಲಂಕಾರದಿಂದ ಡೆಕೋರೇಟ್ ಮಾಡಿರ್ತಾರೆ. ದೇವಸ್ಥಾನದ ಮುಂದೆ ಈ ದೀಪನ ನೋಡ್ಬೋದು ನೀವು. ದೇವರ ದರ್ಶನ ಮಾಡಿ ಆಚೆ ಬಂದಾಗ ಪ್ರಸಾದ ಕೊಡ್ತಾರೆ. ನೀವು ಶಿವಭಕ್ತರಾಗಿದ್ರೆ ಓಂ ನಮಃ ಶಿವಾಯ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.